ಮುಖ್ಯಮಂತ್ರಿಯಾಗಿ ಇವತ್ತಿಗೆ 1 ತಿಂಗಳು ತುಂಬಿದೆ, 30 ದಿನ ತುಂಬಿದೆ. ಎಲ್ಲ ಡ್ಯಾಮು, ಕರ್ನಾಟಕದಲ್ಲಿರುವಂಥ ಎಲ್ಲ ಡ್ಯಾಮ್ಗಳೂ ಕೂಡ ಖಾಲಿ. ಕಳೆದ ಬಾರಿ ಈ ಸಂದರ್ಭದಲ್ಲಿದ್ದಂಥ ಡ್ಯಾಮ್ಗಳ ಮಟ್ಟ ಅದರಲ್ಲಿ ಕಾಲು ಭಾಗನೂ ಇಲ್ಲ ಈ ಸರಿ. ಈ KRS ಒಂದೇ ಇವತ್ತು. ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ಟರೆ 3 TMC ಬೇಕು. ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ ಅದು ಕುಡಿಯೋ ನೀರಿಗೆ KRS ಅಲ್ಲಿ ನೀರಿದೆ. ಈಗ ರೈತರು ಬೆಳೆ ಬೆಳೆದಿರೋವಂಥದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು. ಅದು 1 ಲಕ್ಷ ಎಕರೆಗಿಂತೂ ಹೆಚ್ಚು ಬೆಳೆ ಬೆಳೆದಿದ್ದಾರೆ. ಆದರೆ ಇವತ್ತು ಅವರಿಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, DK ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ಮೊನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಯಾರು ಬೆಳೆ ಬೆಳಿಬೇಡಿ ಅಂತ. ಮತ್ತೆ ಏನು ಕಳೆಕಾಯಿ ತಿನ್ಬೇಕಾ? ಬೆಳೆ ಬೆಳಿಬೇಡಿ ಅಂದರೆ ನೀವು ಆಲ್ಟರ್ನೇಟಿವ್ ಹೇಳಬೇಕು ರೈತರಿಗೆ. ನೀವು ಬೆಳೆ ಬೆಳಿಬೇಡಿ, ನಾವು ಪರಿಹಾರ ಕೊಡ್ತೀರಿ, ನಿಮಗೆ ಆ ವರ್ಷಕ್ಕೆ ಏನು ಲಾಸ್ ಆಗ್ತಾಯಿದ್ದೋ ಆ ದುಡ್ಡನ್ನು ನಾವು ಕಟ್ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಮಳೆನೇ ಬರ್ತಾ ಇಲ್ಲಲ್ಲ, ಬದಲಿ ಬೆಳೆಯೋಕ್ಕೆ ಇಷ್ಟೊತ್ತಿಗಾಗಲೇ ರಾಗಿ ಶುರು ಮಾಡಬೇಕಾಯ್ತು, ಭತ್ತ ನಾಟಿ ಹಾಕಬೇಕಾಯ್ತು. ಬಿಡಿ, ಮಳೆ ಬಂದಿಲ್ಲ, ಭತ್ತ ಬೇಡ, ಬೇರೆ ಬೇರೆ ಉದ್ದು ಹಾಕಿದ್ದಾರೆ. 5% ಉದ್ದು ಇದೆ, ಯಾವುದು ಅದಕ್ಕೂ ನೀರಿಲ್ಲಲ್ಲ. ನಾವು ಮಾಡಬೇಕಲ್ಲ ಆಲ್ಟರ್ನೇಟಿವ್, ಏನಾನ ಯೋಚನೆ ಮಾಡಬೇಕಲ್ಲ. ಮಳೆ ಇದು ಕೈ ಕೊಡ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಏನು ಯೋಚನೆನೇ ಇಲ್ಲ.